ಪಾತ್ರದಲ್ಲಿ ನಾವು ನೋಡ್ಬೋದು ಆಕ್ಟ್ ಮಾಡಿದ್ದಾರೆ. ನೀವು ಕಾದು ನೋಡ್ಬೇಕಲ್ಲ. ನಾನು ಏನು ಹೇಳಕ್ಕಾಗಲ್ಲ ಈಗ. ಅಂದ್ರೆ ಅವ್ರು ಇದಾರೆ ಬಟ್ ಇಲ್ಲ. ಏನೋ ಒಂದು ಸರ್ಪ್ರೈಸ್ ಇದೆ ನೋಡಿ. ಹಾ ಹೌದು ಹೌದು. ನಿರ್ಮಾಪಕಿಯಾಗಿ ನಾನು ಸಜೆಸ್ಟ್ ಮಾಡಿದೆ ಅಷ್ಟೇ. ಚರಣ್ ರಾಜ್ ಅವ್ರನ್ನ ಕರೆದು ಆಡಿಷನ್ ಮಾಡಿ ತುಂಬಾ ಇಷ್ಟಪಟ್ಟು ಕೊಟ್ಟಿದ್ದ ಹಾಡದು. ಅಷ್ಟಿಷ್ಟ ಆಗಿ ಇನ್ನೊಂದು ಹಾಡು ಕೊಟ್ರು, ಇನ್ನೊಂದು ಹಾಡು ಕೊಟ್ರು. ಸೊ ಒಟ್ಟಾರೆ 3 ಇದೆ. ಬಟ್ ಅದು ಫೈನಲ್ ಅಲ್ಲಿ ಬರುತ್ತೆ. ಈಗ ಸದ್ಯಕ್ಕೆ ಓನ್ಲಿ 1 ಸಾಂಗ್ ರಿಲೀಸ್ಡ್. ಒಂದು ಸಣ್ಣ ಕಾಂಪೋಸಿಷನ್ ಕೂಡ ಮಾಡಿದಾಳೆ ಕ್ರೆಡಿಟ್ ಟೈಟಲ್ಸ್ ಅಲ್ಲಿ. ಸ್ಮಾಲ್ ಆಗಿ ಏನೋ ಅವಳದೊಂದು ಶಿ ಡಿಸ್ಕಸ್ಡ್ ವಿತ್ ಚರಣ್ ಆಫ್ ಕೋರ್ಸ್. And Charan sir was so sweet. He said, please put it on the credit side. He loved it too. So we're happy. ಕಾಂಟ್ರಿಬ್ಯೂಷನ್ ತುಂಬ ಹೆಚ್ಚಿಗಿದೆ ಅವ್ರ ಕಾಂಟ್ರಿಬ್ಯೂಷನ್. ಪ್ರತಿಯೊಂದು ಶೆಡ್ಯೂಲ್ ಮುಗಿಸಾಗ್ಲಿ ಆದ ತಕ್ಷಣ ನಾವೆಲ್ಲರೂ ಕೂರೋರು ಅವರೊಟ್ಟಿಗೆ. ಯಾಕಂದ್ರೆ ಎಲ್ಲರೂ ಅವ್ರದ್ದೊಂದು ಓಕೆಗೆ ಕಾಯ್ತಾ ಇದ್ದು. ಸರಿ ನಾವೆಲ್ಲ ಮಾಡಿದೀವಿ, ನಮಗ್ ಸಂತೃಪ್ತಿ ಆಯ್ತು, ಬಟ್ ಅವ್ರು ಏನಂತಾರೆ ನೋಡೋಣ. ಯಾಕಂದ್ರೆ ಗೊತ್ತು ಅವ್ರು ಏನೋ ಒಂದು ಸಣ್ಣ ಟ್ವಿಸ್ಟ್ ಆಗ್ಲಿ, ಒಂದ್ ಸಣ್ಣ ಚೇಂಜ್ ಮಾಡ್ತಾರೆ. ಅಂಡ್ ನಮಗೆ ಯಾರಿಗೂ ಅದು ಹೊಳ್ದಿರಲ್ಲ, ಓ ಹಿಂಗೂ ಮಾಡ್ಬೋದು ಹಂಗ. ಸೊ ಹೀಲ್ ಗಿವ್ ಅಸ್ ಡಿಫ್ರೆಂಟ್ ವೇಸ್ ಆಫ್ ಲುಕಿಂಗ್ ಎಟ್ ದಟ್ ಸೀನ್. ಸೊ ವೆರಿ ಇಂಟ್ರೆಸ್ಟಿಂಗ್ ಡಿಸ್ಕಷನ್ಸ್. ಅದರಲ್ಲಿ ವಿವೇಕ್ ಆಲ್ಸೋ ಹ್ಯಾಸ್ ಲರ್ನ್ಡ್ ಅ ಲಾಟ್, ಐ ಶುಡ್ ಸೇ. ನಾವಲ್ದೆ ವಿವೇಕ್ ಯಾವಾಗ್ಲೂ ನನಗೆ 2-3 ಸತಿ ಮೆಸೇಜ್ ಮಾಡಿದ್ದಾರೆ, ಮ್ಯಾಮ್ ಸಚ್ ಅ ಗುಡ್ ಆಪರ್ಚುನಿಟಿ, ನಂಗೆ ಎಷ್ಟು ಕಲಿಬಹುದು ಈ ಮನುಷ್ಯನ ಹತ್ರ ಅಂತ. ಸೊ ನಮ್ಮ ಮನೇಲಿ ಇರೋದಕ್ಕೆ ನಮ್ಗೆ ಅನುಕೂಲ ಆಯ್ತು, ಎಲ್ಲದಕ್ಕೂ ಓಡೋಗ್ತಾ ಇದ್ದೀವಿ ಅವ್ರ ಹತ್ರ. ತುಂಬಾ ಒಳ್ಳೆ ಇನ್ಪುಟ್ಸ್ ಕೊಟ್ಟಿದ್ದಾರೆ. ತುಂಬಾ ಸಕ್ಕದಾಗಿ ಬಂದಿದೆ ಫಿಲಮ್. ಸೊ ಅದರಲ್ಲಿ ಅವ್ರದ್ದೊಂದು ದೊಡ್ಡ ಕೈ ಇದೆ ಅದ್ರಲ್ಲಿ. ಸುದೀಪ್ ಸರ್ 2 ದಿನ ಸೆಟ್ಟಿಗೆ ಬಂದಿದ್ರು ಅಂತ ನೀವು ಹೇಳಿದ್ರಿ. ಸೊ ಡೆಫಿನೆಟ್ಲಿ ಅವತ್ತು ಸಂಚಿತ್ ಅವರು ಅವ್ರಿಗೆ ನನ್ ಕಂಡ್ರೆ ಭಯ ಇರ್ಬೋದೇನೋ ಅಂತ ನನ್ಗನ್ಸಿಕೆ. ಇಲ್ಲ, ಆ ಥರ ಏನಿಲ್ಲ. ನಾವು ತುಂಬಾ ವೆರಿ ಗುಡ್ ಫ್ರೆಂಡ್ಸ್. ತುಂಬಾ ವರ್ಷಗಳ ಫ್ರೆಂಡ್ಶಿಪ್ ಆದ್ಮೇಲೆ ಮದ್ವೆ ಆಗಿದ್ ನಾವು. ಸೊ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡ್ ಬಂದಿದೀವಿ. ಜಗಳಗಳಾಗ್ತಾ ಇರುತ್ತೆ ಸಣ್ಣ ಪುಟ್ಟದಕ್ಕೆಲ್ಲ, ಆಲ್ ದಟ್ ಇಸ್ ದೇರ್. ಬಟ್ ಭಯ ಅನ್ನೋದು ಹ್ಯಾಸ್ ನೆವರ್ ಎಕ್ಸಿಸ್ಟೆಡ್ ಬಿಟ್ವೀನ್ ಅಸ್. ಚೆನ್ನಾಗಿ ಕಮ್ಯುನಿಕೇಶನ್ ಇರ್ಬೇಕು, ಭಯಕ್ಕೆ ಅಲ್ಲಿ ರೂಮ್ ಕೊಡ್ಲೇಬಾರ್ದು. ಸಂಚಿತ್ ನಮ್ಮ ಮಗ, ಅವನಿಗೆ ಮೋಸ್ಟ್ಲಿ ಭಯ ಇರ್ಬೋದು. ಇನಿಷಿಯಲಿ ಆಗ್ತಿತ್ತು, ಯಾಕಂದ್ರೆ ಅದೆಲ್ಲ ಅವಾಗ ತುಂಬಾ ಹೊಸ್ತು ನಮ್ಗೆ. ಎಲ್ಲರೂ ನಮ್ಮನ್ನ ಇಷ್ಟಪಟ್ಟಿದ್ದಾರೆ ಅಂತ ಖುಷಿಯಲ್ಲಿದ್ದಾಗ ಈ ತರ ಏನೋ ಒಂದು ನೆಗೆಟಿವ್ ಹೋದಾಗ ಅಫ್ಕೋರ್ಸ್ ಮನ್ಸಿಗೆ ಹರ್ಟ್ ಆಗುತ್ತೆ. ಬಟ್ ಅದೇ ಒಂದು ಹ್ಯಾಬಿಟ್ ತರ ಆಗ್ಬಿಟ್ಟಿದೆ ಈಗ ಜನಕ್ಕೆ ಅಲ್ಲ. ಏನಾದ್ರೂ ಎಲ್ಲಾದ್ರೂ ನಡೆದ್ರು ದೇರ್ ಹ್ಯಾಸ್ ಟು ಬಿ ಸಮ್ ನೆಗೆಟಿವ್ ಕಮೆಂಟ್ ಆನ್ ಇಟ್. ಸೊ ವಿ ಡೋಂಟ್, ಅವ್ರು ಹೆಚ್ಚು ಈಗ ನಾವು ಅದ್ರ ಕಡೆ ಗಮನ ಸಲ್ಸಲ್ಲ. ವಿ ಡೋಂಟ್ ಗಿವ್ ಇಟ್ ಎನಿ ಫೋಕಸ್. ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, 1-20 ಜನ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ಬೋದು, ಬಟ್ 200 ಜನ ಇಷ್ಟು ಒಳ್ಳೇದು ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ನಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ, ಅದ್ರ ಕಡೆ ನಾವು ಗಮನ ಇಟ್ಕೊಳ್ಳೋಣ. ಬೆಟರ್ ಟು ಇಗ್ನೋರ್ ಆಲ್ ದಿಸ್ ಅಷ್ಟೇ. ಶಾಲೆ ಅಂತಾರೆ. ಸಂಚಿತ್ಗೆ ನೀವು ಕಲಿಸಿದ ಸಿನಿಮಾದ ಮೊದಲ ಪಾಠ ಯಾವುದು ಮೇಡಮ್? ಹಂಬಲ್ ಆಗಿರಕ್ಕ ಹೇಳ್ಕೊಡ್ತೀವಿ. ಆಮೇಲೆ ಅವನ ಮನ್ಸಿಗೆ ಇಷ್ಟ ಆಗಿದ್ದನ್ನ ಅವ್ನು ಮಾಡಬೇಕು. ಆವಾಗಲೇ ನಾವು ಇನ್ನೂ ಹೆಚ್ಚಾಗಿ ಅದಕ್ಕೆ ಇಂಟ್ರೆಸ್ಟ್ ಕೊಟ್ಟು ನಾವು ಮಾಡೋದಲ್ವಾ. ನಮಗೆ ಫಸ್ಟ್ ಅದು ಇಷ್ಟ ಆಗಬೇಕು. ಏನೇ ವೃತ್ತಿ ಆಗಲಿ, ನಾವು ಆಯ್ಕೆ ಮಾಡಿದ ವೃತ್ತಿ ಆಗಲಿ, ನಾವು ಆಯ್ಕೆ ಮಾಡಿದ ಕಥೆ ಆಗಲಿ, ಏನೇ ಇದ್ರೂ ನಮಗೆ ಆ ಒಂದು ಮನಸ್ಸಿಗೆ ಅದು ನಮಗೆ ಒಪ್ಪಿಗೆ ಆದ್ರೇ ನಾವು ಅದಕ್ಕೆ 100% ಕೊಡೋಕ್ಕಾಗತ್ತೆ. ಸೊ ಫಾಲೋ ಯೋರ್ ಹಾರ್ಟ್. ಈಗ 4 ಜನಕ್ಕೆ 4 ಒಪಿನಿಯನ್ ಇರುತ್ತೆ ಒಂದು ಕಥೆ ಬಗ್ಗೆ. ನಿಮಗದು ಇಷ್ಟ ಆಯ್ತಾ, ಅದರಲ್ಲಿ ಏನು ಇಷ್ಟ ಆಯಿತು, ನಿಮಗದು ತುಂಬ ಕನ್ವಿನ್ಸ್ ಆಗಬೇಕು. ಅದಾಯಿತು ಅಂದರೆ ಪ್ಲೀಸ್ ಕಂಟಿನ್ಯೂ ಟು ಡೂ ದಟ್. ನಮ್ಮ ಕಡೆಯಿಂದ ಯಾವ ಥರದ್ದು ಅಡಚಣೆಗಳು ಅಥವಾ ರೂಲ್ಸ್ ಏನು, ನೋ ರೂಲ್ಸ್ ಆರ್ ಲೇಡ್ ಡೌನ್ ಫ್ರಮ್ ಅಸ್. ಹಿ ಹ್ಯಾಸ್ ಟು ಡೂ ವಾಟ್ ಹಿ ಫೀಲ್ಸ್ ಇಸ್ ರೈಟ್.
ಕೆಲವು ದಿನ ಒಂದು ವಾರದಿಂದ ನಾವು ಕೆಲವೊಂದು ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ. ಎಲ್ಲಾ ಕಡೆ ಕೇಳಿಸ್ತಾ ಇಲ್ಲ. ಕೆಲವೊಂದು ವಾರದಿಂದ ನಾವು ಅವ್ರನ್ನ ಕೆಲವೊಂದು ವಿಡಿಯೋಗಳು ನೋಡ್ತಾ ಇದೀವಿ. ಸಂಚಿತ್ ಅವ್ರು ಎಲ್ಲೂ ಕೂಡ ಎಲ್ಲ ಅವರಿಗೆ ಸುದೀಪ್ ಸರ್ ತರನೇ ಸೀರಿಯಸ್ನೆಸ್ ಫೇಸ್ ಇರುತ್ತೆ, ನಗುಮುಖನೇ ಇಲ್ಲ. ಅವ್ರ ಫೇಸ್ ಅಷ್ಟೇ. ಸುದೀಪ್ ಅವ್ರ ಸೀರಿಯಸ್ ಇಲ್ಲಪ್ಪ, ಬಹಳ ಹತ್ರಲ್ಲೇ ಇದಾರೆ ಅವರು. ಬಟ್ ನಮ್ಮ ಹುಡುಗ ಸ್ವಲ್ಪ ಸೀರಿಯಸ್ ಹೌದು. ಬಟ್ ವೆರಿ ಸಾಫ್ಟ್ ಹಾರ್ಟೆಡ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಟೀಮಿಂದ ಬಂದೇ ಇಲ್ಲ, ನಿಮ್ಮ ಹತ್ರನೇ ಬಂದಿದ್ದು. ಎಷ್ಟೋ ಕಮೆಂಟ್ಸ್ ಅಲ್ಲಿ ಅವ್ರಿಗೆ ತುಂಬಾ ಸಿಮಿಲಾರಿಟೀಸ್ ಕಂಡು ಬಂತಲ್ಲ, ಸುದೀಪ್ ಅವ್ರಿಗೂ ಇವ್ರಿಗೂ. ಕಿಚ್ಚ ಜೂನಿಯರ್ ಅಂತ ಹಂಗೆ ಬಂದಿತ್ತು. ನಾವ್ ಯಾರು ಇಟ್ಕೊ